Srijit. I am studying in Sciences PU College. I have secured 44th state rank in NATA KCET and 92.85 percentile in JEE Mains 2024. ಡಿಸ್ಟ್ರಿಕ್ಟ್ ಟಾಪರ್ ಆಗ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ. ಫಸ್ಟ್ ಟೈಮ್ ಏನೋ ತುಂಬ ಖುಷಿ ಆಗ್ತಾ ಇದೆ, ನಂಬಕ್ಕೂ ಆಗ್ತಾ ಇಲ್ಲ. ಇದೆಲ್ಲ ನಮ್ಮ ಅಪ್ಪ ಅಮ್ಮ ಮತ್ತು ಸೈನ್ಸ್ ಇನ್ಸ್ಟಿಟ್ಯೂಷನ್ ಸಪೋರ್ಟಿಂದ ಆಗಿರೋದು. ಡೈಲಿ ಲೈಕ್ 4 to 5 hours ಓದ್ತಾ ಇದ್ದೆ. ನಾಟಾ ಎಕ್ಸಾಮಲ್ಲಿ ಆಪ್ಟಿಟ್ಯೂಡ್ ಮತ್ತು ಈಗ ಒಂದೇ ಸಬ್ಜೆಕ್ಟ್ ಅಂತ ಯಾವುದೂ ಇರಲ್ಲ. ಬಯಾಲಜಿಯಿಂದನೂ ಕೆಲವೊಂದ್ಸತಿ ಕ್ವಶನ್ಸ್ ಬಂದಿರೋದಿದೆ, ಅದು 1% ಹಂಗೆ ಬರುತ್ತೆ. ಮ್ಯಾಥಮೆಟಿಕ್ಸ್ ಎಲ್ಲ ಫುಲ್ಲು ಆಪ್ಟಿಟ್ಯೂಡು, ನಂಬರ್ಸ್ ಎಲ್ಲಾದ್ರ ಮೇಲೂ ಬರುತ್ತೆ. ಶ್ಯಾಡೋ ಯಾವ ಕಡೆಯಿಂದ ಬೀಳುತ್ತೆ, ಯಾವ ಕಡೆಯಿಂದ ಇವ್ಯಾಲ್ಯೂಯೇಷನ್ ಆಗುತ್ತೆ, ನಿಮಗೆ ಟಾಪ್ ವ್ಯೂ ಹೆಂಗೆ ಕಾಣುತ್ತೆ, ಡ್ರಾಯಿಂಗ್ಸೇ 50% ಇರುತ್ತೆ. ನಿಮ್ಮ ಪಾಯಿಂಟ್ ಆಫ್ ವ್ಯೂ ಹೆಂಗಿರುತ್ತೆ ಅದೆಲ್ಲ ಕೇಳ್ತಾರೆ. ಸ್ಟಡಿ ಮೆಟೀರಿಯಲ್ ಅಂದರೆ ಈವನ್ ಕಾಲೇಜಿಂದ ಕೊಟ್ಟಿರೋ ಕೆಲವೊಂದು ಸ್ಟಡಿ ಮೆಟೀರಿಯಲ್ಸ್ ಮ್ಯಾಥ್ಸಿಗೆಲ್ಲ ತುಂಬ ಹೆಲ್ಪ್ ಆಯಿತು. ಮಿನಿಮಮ್ ಅವರೇ ನಾಟಕ್ಕೋಸ್ಕರ ಮೆಟೀರಿಯಲ್ಸ್ ನಮಗೆ ಅಂತ ಪ್ರೊವೈಡ್ ಮಾಡಿದರು. ಎಲ್ಲ ಶ್ಯಾಡೋ ಬಗ್ಗೆ, ಡ್ರಾಯಿಂಗ್ಸ್ ಬಗ್ಗೆ ಸಪ್ರೇಟಾಗಿ, ಜಿಮ್ಯಾಟ್ ಬಗ್ಗೆ ಸಪ್ರೇಟಾಗಿ, ಆಪ್ಟಿಟ್ಯೂಡ್ ಬಗ್ಗೆ ಸಪ್ರೇಟಾಗಿ ಅವರೇ ಪ್ರೊವೈಡ್ ಮಾಡಿ ನಮಗೆ ಹೆಲ್ಪ್ ಮಾಡಿದ್ದಾರೆ. ಸೈನ್ಸಲ್ಲಿ ಯಾಮಿನಿ ಮ್ಯಾಮ್ ಅಂತ ನಮಗೆ ಕೋಚಿಂಗ್ ತೊಗೊಂಡಿದ್ದಾರೆ. ಅವರೇ BARC JEE ಎಕ್ಸಾಮ್ಗೂ ಕೂಡ ಮತ್ತು ನಾಟಾಗಿ ಎರಡಕ್ಕೂ ಅವರೇ ಕೋಚಿಂಗ್ ಕೊಟ್ಟಿದ್ದು, ಪೂರ್ತಿ ಅವರೇ ಹೇಳ್ಕೊಟ್ಟಿದ್ದು. ಸೈನ್ಸಸ್ ಇಸ್ ಅ ಬೆಸ್ಟ್ ಆಪ್ಷನ್ ಟು ಆಪ್ಟ್. ಚಿಕ್ಕಮಗಳೂರಲ್ಲಿ ಹೋಗಬೇಕು ಕಾಲೇಜಿಗೆ ಅಂದರೆ ಬೆಸ್ಟ್ ಆಪ್ಷನ್. ನಿಮಗೆ ಅಲ್ಲಿ ಎಲ್ಲ ಥರ ಒಂಥರ ಫ್ಯಾಮಿಲಿ ಟೈಪೇ ನಿಮ್ಮನ್ನ ಓದಿಸ್ಕೋತಾರೆ. ಎಲ್ಲನೂ ಒಬ್ಬೊಬ್ಬರನ್ನೇ ಡೀಟೇಲ್ ಆಗಿ ಓದಿಸಿ, ಏನೇ ಹೆಲ್ಪ್ ಬೇಕಂದ್ರೂ ಯಾವುದೇ ಟೈಮಲ್ಲಿ ಬೇಕಾದ್ರೂ ಹೆಲ್ಪ್ ಮಾಡ್ತಾರೆ. ಡೌಟ್ಸ್ ಇದ್ರೂ ಕ್ಲಿಯರ್ ಮಾಡಿಸ್ಕೊಡ್ತಾರೆ. ಎಲ್ಲ ರೀತಿಲೂ ಹೆಲ್ಪ್ ಮಾಡ್ತಾರೆ. ಈವನ್ ಫ್ಯಾಕಲ್ಟೀಸ್ ಆದರೂ ಆಗಲಿ, ಈವನ್ ಅಲ್ಲಿರೋ ಎಲ್ಲ ಸಪೋರ್ಟಿಂಗ್ ಮ್ಯಾನೇಜ್ಮೆಂಟು ಕೂಡ ಏನೇ ಪ್ರಾಬ್ಲಮ್ ಇದ್ರೂ ಹೆಲ್ಪ್ ಮಾಡ್ತಾರೆ. ನಿಮಗೆ ಏನೇನು ರಿಸೋರ್ಸಸ್ ಆ್ಯಕ್ಚುಲಿ ಏನೇನು ಬೇಕು ಎಲ್ಲ ರಿಸೋರ್ಸಸ್ಸು ಇಲ್ಲಿ ನಿಮ್ಗೆ ಎಲ್ಲದೂ ಸಿಗ್ತಾ ಇದೆ. ನೀವು ಅದನ್ನು ಕರೆಕ್ಟಾಗಿ ಯೂಸ್ ಮಾಡಿಕೊಂಡ್ರೆ ನಿಮ್ಗೆ ಏನು ಮಾಡಬೇಕು ಅನ್ನೋದಿರುತ್ತೆ ಅದು ಹಾಗೇ ಆಗುತ್ತೆ. ಈವನ್ ಯಾವುದೇ ಟೈಮಲ್ಲಿ ಡೌಟ್ ಬಂದರೂ, ನಿಮ್ಗೆ ಯಾವುದೇ ಟೈಮಲ್ಲಿ ಕ್ವಶನ್ ಕೇಳಬೇಕು ಅನಿಸಿದ್ರು, ಹಿಂದೆ ಮುಂದೆ ನೋಡ್ತಾರೆ ನೀವು ಲೆಕ್ಚರರ್ಸಿಗೆ ಅದೇ ಮೂಮೆಂಟಿಗೆ ಕೇಳಿದ್ರು, ಮೆಸೇಜ್ ಹಾಕಿದ್ರು, ಎನಿ ಟೈಮ್ ಅವ್ರು ರಿಪ್ಲೈ ಮಾಡಿ ಅವರು ಎಲ್ಲ ಡೌಟ್ಸು ಕ್ಲಿಯರ್ ಮಾಡ್ತಾರೆ. ನಿಮ್ಮ ಎಂಜಾಯ್ ಮಾಡೋ ಮೂಮೆಂಟಲ್ಲಿ ಎಂಜಾಯ್ ಮಾಡೋಕ್ಕೂ ಬಿಡ್ತಾರೆ. ಆದರೆ ಎಷ್ಟು ಹಾರ್ಡ್ ವರ್ಕ್ ಹಾಕಿ ನೀವು ವರ್ಕ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಹಾರ್ಡ್ ವರ್ಕು ಮಾಡಿ, ಎಂಜಾಯ್ ಮಾಡೋ ಮೂಮೆಂಟಲ್ಲಿ ಎಂಜಾಯ್ ಮಾಡಿ.